ಇವತ್ತು ನೀಟ್ ಎಕ್ಸಾಮ್ ಇದು ಏನು ಪರಿಸ್ಥಿತಿ ನಡೆದಿದೆ ನಮ್ಮ ಮಕ್ಕಳ ಮೇಲೆ, ಅದಕ್ಕೋಸ್ಕರ ನಾವು ಎಲ್ಲರೂ ಇಲ್ಲಿ ಇಷ್ಟು ಸಾವಿರಾರು ಜನರು ಸೇರಿ ಹೋರಾಟ ಮಾಡಿದ್ದೇವೆ. ಅದಕ್ಕೆ ನಾವು ನಮ್ದು ಎಲ್ಲ ಪ್ರಾಬ್ಲಮ್ಸ್ ನಾವು ಸೆಂಟ್ರಲ್ ಗವರ್ಮೆಂಟ್ ಮೇಲೆ ಹಾಕಿ ನಮ್ಗೆ ವಿಶ್ವಾಸ ಇದೆ ಏನಾದ್ರೂ ಒಂದು ಮಕ್ಕಳಿಗೆ ಏನಾದ್ರೂ ಒಂದು ಸಮಾಧಾನ ಸಿಗ್ಬೋದು ಮುಂದಿನ ದಿನದಲ್ಲಿ. ಮತ್ತೆ ಇದು ಮುಂದಿನ ಹೋರಾಟ ನಿಮಗೆ ಯಾವ ತರ ಇರ್ತದೆ? ಇವರು ಕ್ರಮ ಕೈಗೊಳ್ಳಿಲ್ಲ ಅಂದ್ರೆ ಸರ್ಕಾರ ಮುಂದಿನ ಕ್ರಮ ಯಾವ ತರ ನೀವು ಇದು ಮಾಡ್ತೀರಿ? ಏನಾದ್ರೂ ನಾವು ಮಾಡ್ಬೇಕೆ, ಯಾಕೆಂದ್ರೆ ಮಕ್ಕಳ ಪರಿಸ್ಥಿತಿ ನೋಡುವಾಗ ತುಂಬಾ ಮಕ್ಕಳು ಡಿಪ್ರೆಷನ್ಗೆ ಹೋಗ್ತಾ ಇದ್ದಾರೆ. ಮತ್ತೆ ಇಷ್ಟು ಅವ್ರದ್ದು ಕನಸು ನೆನಸು ಎಲ್ಲ ಎಲ್ಲಿ ಆಗಿದೆ. ಮತ್ತೆ ಅವರು ಪೇರೆಂಟ್ಸ್ ಮಾಡಿದ ಇಷ್ಟು ಕಷ್ಟಗಳನ್ನು ಅದಕ್ಕೆ ಎಲ್ಲಿಯಾದ್ರೆ ಒಂದು ಮುಟ್ಬೇಕಲ್ಲ ಅವರು. ಈ ಸೆಂಟ್ರಲ್ ಗವರ್ಮೆಂಟ್ ರಾಂಗ್ ಗವರ್ಮೆಂಟ್ಸ್ ನ ಕಾರಣ ನಮ್ಮ ಮಕ್ಕಳು ಈ ತರ ಪರಿಸ್ಥಿತಿಗೆ ಬಿದ್ದಿದ್ದೇವೆ. ನನ್ಗೆ ಅವರ ವಿಷಯ ನೋಡುವಾಗ ಹೇಗೆ ಅನಿಸ್ತಾ ಇದೆ ಗೊತ್ತಾ, ಅವರು ಹಾಸ್ಪಿಟಲ್ಗೆ ಒಂದು ಅಮ್ಮನ ತಕೊಂಡು ಹೋಗಿ ಅಮ್ಮವನ್ನು ಒಂದು ಮಗುವನ್ನು ಹೆತ್ತ ಮೇಲೆ ಮಗುವೇ ಇಲ್ಲ ಹೇಳಿದ್ರೆ ಆ ತರ ಪರಿಸ್ಥಿತಿಯಲ್ಲಿ ನಮ್ಮ ಮಕ್ಕಳು ಇವಾಗ ಇದ್ದಾರೆ. ಎಕ್ಸಾಮ್ ಎಲ್ಲ ಬರೆದ ಮೇಲೆ ಇಷ್ಟು ಹಗಲು ರಾತ್ರಿ ಅದರ ಮೇಲೆ ಇಷ್ಟು ಹಾರ್ಡ್ ವರ್ಕ್ ಮಾಡಿದ ಮೇಲೆ ಎಕ್ಸಾಮ್ ಹೇಳಿದ್ರೆ ಏನಾಗ್ಬೋದು? ನಾನೇ ಅವರ ಇದರಲ್ಲಿ ಹೋಗಿ ನಾನೇ ಅವರ ಪ್ಲೇಸ್ಗೆ ನೆನೆಸುವಾಗ ನನ್ಗೆ ಹೆವಿ ಅನಿಸ್ತಾ ಇದೆ. ಮೇನ್ ಈಗ ಈ ಸ್ಕ್ಯಾಮ್ ಆಗಕ್ಕೆ ಕಾರಣ ಏನಂತ ನೀವು ಸೆಂಟ್ರಲ್ ಗವರ್ಮೆಂಟ್ ರಾಂಗ್ ಗವರ್ಮೆಂಟ್ಸ್, ಅವ್ರದ್ದು ಆಸೆ, ಹಣದ ಮೇಲೆ ಆಸೆ, ರಾಂಗ್ ಗವರ್ಮೆಂಟ್ಸ್ ಇದು ಮೇಲೆ ಕಾರಣ. ನಮ್ಮ ಮೋದಿ ಸರ್ಕಾರ ಇದ ಮೇಲೆ ಏನಾದ್ರೂ ತುಂಬಾ ದೊಡ್ಡ ಆಕ್ಷನ್ ತೆಗಿಬೇಕು. ಯಾಕೆಂದ್ರೆ 22 ಲಕ್ಷ ಮಕ್ಕಳ ಕನಸು ಎಲ್ಲಿ ಆಗಿ ಬಿಟ್ಟಿದೆ. ಅವರ ಪೇರೆಂಟ್ಸ್ ಮಾಡಿದ ಇಷ್ಟು ಕಷ್ಟಗಳು ಅವರ ಮೇಲೆ ಎಲ್ಲಿ ಟ್ಯೂಷನ್ಗೆ ಹೋಗಿ ಆ ಮಕ್ಕಳು ಇವಾಗ ಏನ್ ಮಾಡ್ಬೇಕು? ಓಕೆ, ಶ್ರೀಮಂತರು ಮಕ್ಕಳಿಗೆ ಹಣ ಕೊಟ್ಟು ಸೀಟ್ ತೆಗಿತಾರೆ, ಈ ಮಕ್ಕಳು ಏನ್ ಮಾಡ್ಬೇಕು ಪಾಪ? ಅದಕ್ಕೆ ನಾವು ಎಲ್ಲರೂ ಇಷ್ಟು ಜನ ಇವತ್ತು ಸೇರಿ ನಮ್ದು ಎಲ್ಲ ಕೆಲಸವನ್ನು ಬಿಟ್ಟು ಮಕ್ಕಳಿಗೋಸ್ಕರ ಸೇರಿದ್ದೇವೆ. ಯಾಕೆಂದ್ರೆ ನನ್ನ ಖಾಲಿ ಅದು ಯೋಚಿಸುವಾಗ ಆ ಹಾಸ್ಪಿಟಲ್ ಅಮ್ಮ ಹೆತ್ತ ಮೇಲೆ ಮಗು ಇಲ್ಲ, ಆ ತರ ಒಂದು ಭಾವನೆ ಮೇಲೆ ನಾವೆಲ್ಲ ಕಾಂಗ್ರೆಸ್ ಎಲ್ಲ ಯೂತ್ ಕಾಂಗ್ರೆಸ್ ಎಲ್ಲ ಮುಖಂಡರು, ಎಲ್ಲರೂ ಕಾರ್ಯಕರ್ತರು ಎಲ್ಲ ಬಂದಿದ್ದಾರೆ. ಯಾಕೆ? ಆ ಮಕ್ಕಳಿಗೆ ಸಪೋರ್ಟ್ ಮಾಡ್ಲಿಕ್ಕೆ. ನಾನು ಅಡ್ವೊಕೇಟ್ ಫಾತಿಮಾ, ದಕ್ಷಿಣ ಕನ್ನಡ ಲೀಗಲ್ ಸೆಲ್ ಜನರಲ್ ಸೆಕ್ರೆಟರಿ. ಪರೀಕ್ಷೆನ ತಗೊಂಡಿದ್ರು. ಅವರ ಗತಿ ಏನಾಗಿದೆ ಅಂತೇಳಿ ಕೇಳೋರಿಲ್ಲ ಈ ದೇಶದಲ್ಲಿ ಅನ್ನೋ ರೀತಿಯಲ್ಲಿ ಆಭಾಸ ಆಗ್ತಿದೆ. ಮಾನ್ಯ ಪ್ರಧಾನಮಂತ್ರಿಗಳಾಗಲಿ ಅಥವಾ ಶಿಕ್ಷಣ ಮಂತ್ರಿಗಳಾಗಲಿ ಯಾವುದೇ ರೀತಿಯಾದಂಥ ಸಾಂತ್ವನ ಹೇಳಿಲ್ಲ. ನೋಡಿ, ಈ ದೇಶದಲ್ಲಿ ಏನಾಗ್ತಿದೆ ಅನ್ನೋದು ನಮಗೆ ಗೊತ್ತಾಗಬೇಕಾಗಿದೆ. ವಿದ್ಯಾರ್ಥಿಗಳಿಗೂ ಕೂಡ ಗೊತ್ತಾಗಬೇಕಾಗಿದೆ, ಈ ಸರ್ವೇ ಸಾಮಾನ್ಯ ಜನರಿಗೂ ಕೂಡ ಗೊತ್ತಾಗಬೇಕಾಗಿದೆ. ವಿದ್ಯಾರ್ಥಿಗಳು ಈ ರೀತಿಯಾದಂಥ ಒಂದು ಪರಿಶ್ರಮವನ್ನು ಮಾಡಿ ಅವರ ಭವಿಷ್ಯಕ್ಕೆ ಕಲ್ಲು ಹಾಕಿ ಇವತ್ತು ಪ್ರಧಾನಮಂತ್ರಿಗಳು ದೇಶವನ್ನು ಬಿಟ್ಟು ಹೋಗಿದ್ದಾರೆ. ಅವರನ್ನು ಉದ್ದೇಶಿಸಿ ಯಾವುದೇ ರೀತಿಯಾದಂಥ ಸಾಂತ್ವನವನ್ನು ಹೇಳಿಲ್ಲ. ಆಮೇಲೆ ಯಾವುದೇ ರೀತಿಯಾದಂಥ ತಲೆದಂಡ ಕೂಡ ಆಗಿಲ್ಲ ಈ ದೇಶದಲ್ಲಿ. ಆದ್ದರಿಂದ ನಾವಿವತ್ತು ಬೃಹದಾಕಾರವಾಗಿ ಒಂದು ಪ್ರತಿಭಟನೆಯಿಂದ ಯೂತ್ ಕಾಂಗ್ರೆಸ್ ವತಿಯಿಂದ ಇವತ್ತು ನಾವು ಹಮ್ಮಿಕೊಂಡಿದ್ವಿ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಬಂದು ಸಂದೇಶವನ್ನು ಕೊಟ್ಟಿದ್ದಾರೆ. ದೇಶದ ಯುವಕ ಯುವತಿಯರು ನಾವು ಬೀದಿಗಿಳಿಬೇಕಾಗಿದೆ. ನೋಡಿ, ಇನ್ನೊಂದು ವಿಚಾರ ತಮಗೆ ತಿಳಿಸ್ಬೇಕು ಅಂತ ಇಷ್ಟಪಡ್ತೇನೆ. ಚೈನಾದಂಥ ದೇಶದಲ್ಲಿ ಈ ರೀತಿಯಾದಂಥ ಪರೀಕ್ಷೆಗಳಲ್ಲಿ ಮಾಡುವಂಥ ಸಂದರ್ಭದಲ್ಲಿ ಆರ್ಮಿಯನ್ನು ಉಪಯೋಗಿಸಿ ಅಲ್ಲಿ ಸರ್ಪಗಾವಲು ಕಾಯುವಂಥ ಕೆಲಸ ಮಾಡ್ತಾರೆ. ಆಮೇಲೆ ಯಾವುದೇ ರೀತಿಯಾದಂಥ ಅವ್ಯವಹಾರ ಅಥವಾ ಲೀಕ್ ಆದಂಥ ಸಂದರ್ಭದಲ್ಲಿ ಅದನ್ನು ದೇಶದ್ರೋಹಿ ಅಂತ ಹೇಳಿ ಅವರನ್ನು ನೇಮಿಸಿ ಅವರ ವಿರುದ್ಧ ಮೊಕದ್ದಮೆಯನ್ನು ಮಾಡಿ ಅವರನ್ನು ಶಿಲುಬೆಗೆ ಏರಿಸುವಂಥ ಕಾನೂನುಗಳಿದ್ದಾವೆ. ಆದರೆ ಈ ದೇಶದಲ್ಲಿ ಯಾವುದೇ ಕಾನೂನುಗಳಿಲ್ಲ ಅನ್ನೋದು ಒಂದು ದೊಡ್ಡ ವಿಪರ್ಯಾಸ. ಸನ್ಮಾನ್ಯ ಪ್ರಧಾನಮಂತ್ರಿಗಳು ಇದ್ರ ಬಗ್ಗೆ ಗಮನವನ್ನು ಹರಿಸಿ ಆ ರೀತಿಯ ಕಟ್ಟುನಿಟ್ಟಾದಂಥ ಕಾನೂನುಗಳನ್ನು ತರಬೇಕಾಗಿ ನಾವು ವಿನಂತಿ ಮಾಡ್ತೇವೆ. ಅದರ ಒಂದು ಆಧಾರವಾಗಿ ಇಟ್ಕೊಂಡು ಅದು ಯಾವುದೇ ರೀತಿಯಾದ ಒಂದು ಹೇಳಿಕೆ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಮಾಡಿಲ್ಲ. ನಮ್ಮನ್ನು ಎಲ್ಲ ಒಂಥರ ಕೈ ಬಿಟ್ಟು ಇವತ್ತು ವಿದೇಶಕ್ಕೆ ಹೋಗಿರುವಂಥದ್ದು ಬಹಳ ವಿಪರ್ಯಾಸ. ಆದ್ರಿಂದ ಈ ಪ್ರತಿಭಟನೆ ಅಂತ ನಾನು ಹೇಳಬೇಕು.